ಸರ್ವರಿಗೂ ಶ್ರೀ ದಾಸಶ್ರೇಷ್ಠ ಕನಕದಾಸರ ಜಯಂತಿ ಶುಭಾಶಯಗಳು. ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಕನಕರಾಜವರೇ, ಬಾಲಪ್ಪಣ್ಣವರೇ, ಉಪಾಧ್ಯಕ್ಷರಾಗಿದ್ದ ಯಲ್ಲಪ್ಪ ಬೋಯಿಯವರೇ, ಶಂಕರಗೌಡವರೇ, ರಾಮಣ್ಣವರೇ, ಈ ಕನಕದಾಸರ ಒಂದು ಈ ಜಯಂತಿ ಇತಿಹಾಸ ಹೊಂದಿದೆ. ಕನಕದಾಸರು ಮೊದಲನೆಯಾಗಿ ಕುಲ ಎಂದು ಹೊಡೆದಾಡಿದರೆ ನೀವು ಕುಲದ ನೆಲೆಯನ್ನಾದರೂ ಕಂಡಿದ್ದರ. ಕುಲದ ಬಗ್ಗೆ ಹಿಂದಿನ ಕಾಲದಲ್ಲಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಬಸವಣ್ಣನೂ ಸಹ ಈ ಕುಲದ ಬಗ್ಗೆ ಜಾತಿ ಹೋರಾಟವನ್ನು ಮಾಡಿದ್ದಾರೆ. ಆದರೆ ಈ ಎಲ್ಲ ಧರ್ಮಗಳಲ್ಲಿ ಕುಲಗಳ ಬಗ್ಗೆ ಯಾವುದೇ ರೀತಿಯಿಂದ ಹಿಡಿಲಿಕ್ಕೆ ಹೋಗಬಾರ್ದು ಅಂತಂದು ಹೇಳಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಕನಕದಾಸರು ಒಬ್ಬ ಖಡ್ಗ ಹಿಡಿದು ವೀರನೂ ಹೌದು, ಲೇಖನ ಹಿಡಿದು ಒಬ್ಬ ಕವಿಯೂ ಹೌದು. ಅವರು ಸಾಕಷ್ಟು ಕೀರ್ತನೆಗಳನ್ನು ಬರೆದಿದ್ದಾರೆ. ಆ ಕೀರ್ತನೆಗಳು ಇವು ದೇಶದ ಸಾಹಿತ್ಯದಲ್ಲಿ ಅತಿ ಅಮೂಲ್ಯವಾದದ್ದು ಅಂತಂದು ಹೇಳ್ಬೋದು. ಈ ಕನಕದಾಸರು ಒಂದು ಮನುಕುಲಕ್ಕೆ ಒಳ್ಳೆಯದನ್ನು ಬಯಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಈ ನಮ್ಮ ರಾಮಾಯಣದಲ್ಲಿ ಬರೆದಿರ್ತಕ್ಕಂಥ ವಾಲ್ಮೀಕಿಯೂ ಸಹ ಒಬ್ಬ ಶ್ರೇಷ್ಠವಾದವರು. ಅದು ಸರ್ವ ಜಾತಿಗಳಲ್ಲಿ ಈ ರೀತಿಯಾಗಿ ಒಂದೇ ಕುಲದ ಕುಲ ಇರುವುದೇ ಒಂದು ಮಾನವ ಕುಲ ಎಂಬುದು ರೀತಿಯಲ್ಲಿ ಹೇಳಿದ್ದನ್ನು ನಾವು ಪ್ರತಿಯೊಬ್ಬರು ಮನಗಾಣಬೇಕು. ಮೀಡಿಯಾ ನೆಟ್ವರ್ಕ್